ನಿಡದೋಳು ಸಿಂಧನ 4 ಜನ ಮಕ್ಕಳಲ್ಲಿ ಮೂರನೇವನಾಗಿರ್ತಕ್ಕಂಥ ಜಗತ್ಸೇಬ್ಯನು ರಂಜೋರಿನಿಂದ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ ಅಂತಕ್ಕಂಥ ಐತಿಹಾಸಿಕ ವಿಷಯವನ್ನು ನಿಮಗೆ ಈಗಾಗಲೇ ಶಾಸನಗಳ ಮುಖಾಂತರ ನಾನು ತಿಳಿಸಿದ್ದೇನೆ. ಈಗ ಅವರ ಮುಂದಿನ ಒಂದು ಇತಿಹಾಸವನ್ನು ತಿಳಿಯೋಕ್ಕಿಂತ ಮುಂಚೆ ಈ ನಿಡದೋಳು ಸಿಂಧನ ಇನ್ನುಳಿದ 3 ಜನ ಮಕ್ಕಳು ಯಾರು, ಅವರು ಎಲ್ಲಿಂದ ಆಳ್ವಿಕೆ ಮಾಡ್ತಿದ್ರು ಅಂತಕ್ಕಂಥ ವಿಷಯವನ್ನು ತಿಳಿದುಕೊಂಡು ಮುಂದೆ ನಾವು ಏನಪ್ಪ ಅಂತಂದರೆ ಅಟ್ಟಡಿನಾಡಿನ ರಂಜೋರಿನ ಸಿಂಧರ ಇನ್ನುಳಿದ ರಾಜರ ಒಂದು ಚರಿತ್ರೆಯನ್ನು ನೋಡೋಣ. ಸೊ ಮೊದಲನೇದಾಗಿ ನಿಡದೋಳು ಸಿಂಧನ ಹಿರಿಯ ಮಗನಾಗಿರ್ತಕ್ಕಂಥ ಪ್ರಭುಸೇಬ್ಯ ಏನಪ್ಪ ಅಂದರೆ ಬಾಗಡೆ ದೇಶದಿಂದ ಏನಂದ್ರೆ ಆಳ್ವಿಕೆ ಮಾಡ್ತಾ ಇದ್ದ ಅಂತಕ್ಕಂಥ ಇತಿಹಾಸವೂ ಕೂಡ ನಮಗೆ ಈ ರಂಜೋರಿನ ಶಾಸನದಿಂದಲೇ ಗುರ್ತಾಗ್ತದೆ. ಸೊ ನಿಡದೋಳು ಸಿಂಧನ ಹಿರಿಯ ಮಗನಾಗಿರ್ತಕ್ಕಂಥ ಪ್ರಭುಸೇಬ್ಯನು ಬಾಗಡೆ ದೇಶದಿಂದ ಆಳ್ವಿಕೆ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಎರಡನೇವನಾಗಿರ್ತಕ್ಕಂಥ ಸತ್ಯಸೇಬ್ಯನು ಪ್ರತಂಡಕದ ಅಂದರೆ ಪಳಿಯಂಡದ ಒಂದು ಪ್ರದೇಶದಿಂದ ಆಳ್ವಿಕೆ ಮಾಡ್ತಾ ಇದ್ದ ಅಂತಕ್ಕಂತಹ ಮಹತ್ವಪೂರ್ಣವಾದಂತಹ ಇತಿಹಾಸ ಏನಪ್ಪ ಅಂದರೆ ನಮಗೆ ಗುರ್ತಾಗ್ತದೆ. ಸೊ ಅವರು ಎಂಥ ಒಂದು ಆಳ್ವಿಕೆ ಮಾಡ್ತಾಯಿದ್ರು ಅಂದರೆ ಪ್ರತಂಡಕದ 4,000 ಅಂತ ಅವರನ್ನು ಗುರುತಿಸಲಾಗಿದೆ. ಯಾವ ರೀತಿಯನ್ನಾಗಿ ಅಟ್ಟಳೆಯ ಸಿಂಧರನ್ನು ಅಟ್ಟಳೆ 300 ಅಂತ ಗುರುತಿಸಲಾಗಿದೆಯೋ ಅದೇ ರೀತಿಯಾಗಿ ಪ್ರಚಂಡಕ 4,000 ಅಂತ ಗುರುತಿಸಲಾಗಿದೆ. ಸೊ ಈ ನಿಡದೋಳು ಸಿಂಧನ 2ನೇ ಮಗನಾಗಿರ್ತಕ್ಕಂಥವನು ಸತ್ಯಸೇಬ್ಯನು ಈ ಪ್ರಚಂಡಕದ ಅಂತಕ್ಕಂಥ ಒಂದು ಪ್ರದೇಶದಿಂದ ಆಳ್ವಿಕೆ ಮಾಡ್ತಾ ಇದ್ದ ಅಂತಕ್ಕಂಥದ್ದು. 3ನೇನಾಗಿರ್ತಕ್ಕಂಥವನು ಅವನೇ ಜಗತ್ಸೇಬ್ಯನು, ಅವನು ಈ ಅಟ್ಟಳೆ ನಾಡಿನಿಂದ ಆಳ್ವಿಕೆ ಮಾಡ್ತಾ ಇದ್ದ ಅಂತಕ್ಕಂಥದ್ದು ಇತಿಹಾಸವನ್ನು ನಾವು ನೋಡಿದ್ದೇವೆ. ಮತ್ತು ಇನ್ನುಳಿದ ರಾಜರ ಚರಿತ್ರೆಯನ್ನು ನಾವು ಮುಂದೆ ನೋಡೋರಿದ್ದೇವೆ. ಈ 3ನೇವನನ್ನು ಹೊರತುಪಡಿಸಿ 4ನೇವನಾಗಿರ್ತಕ್ಕಂತಹ ಬುಧಸೇಬ್ಯನು ಈತನು ಬಳ್ಳಾರೆ ನಾಡಿನಿಂದ ಆಳ್ವಿಕೆ ಮಾಡ್ತಾ ಇದ್ದ. ಈ ಬಳ್ಳಾರೆ ನಾಡು ಅಂದರೆ ಈಗಿನ ಬಳ್ಳಾರಿ. ಈ ಬಳ್ಳಾರಿ ಏನು ಪ್ರದೇಶ ಇದೆ ಆ ಒಂದು ಪ್ರದೇಶವನ್ನು ಬಳ್ಳಾರಿ ನಾಡು ಅಂತ ಕರೀತಾ ಇದ್ರು. ಆ ಒಂದು ಪ್ರದೇಶದಿಂದ ಈತ ಆಳ್ವಿಕೆ ಮಾಡ್ತಾ ಇದ್ದ. ಸೊ ಹೀಗೆ 4 ಜನ ನಿಡದೋಳು ಸಿಂಧನ 4 ಜನ ಮಕ್ಕಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಂದ ಆಳ್ವಿಕೆ ಮಾಡ್ತಾ ಇದ್ದರು. ಮೊದಲನೇದವನು ಪ್ರಭುಸೇಬ್ಯನು ಬಾಗಡೆ ದೇಶದಿಂದ, ಸತ್ಯಸೇಬ್ಯನು ಪಳಿಯಂಡದ ಚಿತ್ರಮಂಡಲದಿಂದ, ಮತ್ತು ಜಗತ್ಸೇಬ್ಯನು ಅಟ್ಟಳೆ ನಾಡಿನಿಂದ, ಮತ್ತು ಬುಧಸೇಬ್ಯನು ಬಳ್ಳಾರೆ ನಾಡಿನಿಂದ. ಹೀಗೆ 4 ಜನ ಮಕ್ಕಳು 4 ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ಏನಪ್ಪ ಅಂದರೆ ಆಳ್ವಿಕೆ ಮಾಡ್ತಿದ್ರು ಅಂತ